ನಿಂಗೊಂದು ವಿಷಯ ಗೊತ್ತಾ, ದಿನಕ್ಕೆ ಏನಿಲ್ಲ ಅಂದ್ರೆ 1,000 ಕನ್ಸು ಕಾಣ್ತೀನಿ. ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅದ್ರಲ್ಲಿ ನೀನಿರಲ್ಲ ಬಿಡು. ಯಾಕೆ? ಏನಕ್ಕಂದ್ರೆ ನಾನು ನಿದ್ದೆನೇ ಮಾಡಲಾಗ್ಲತ್ತ ಅದಕ್ಕೆ. ಈಗಿನ ಕಾಲದಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಬಸ್ ಬಂತು ಅಂದ್ರೆ ಪುರ್ರ ಅಂತ ಹಾಕೊಂಡು ಹೋಗ್ತಾರೆ. ಆದ್ರೆ ನಮ್ಮ ಕಾಲದಲ್ಲಿ ರಾಜ ಮರ್ಯಾದೆ ಇರ್ತಿತ್ತು. ನಮ್ಗೆ ಕರ್ಕೊಂಡೋಗಿ ಹೆಂಗ್ ಬಿಟ್ಟು ಬರ್ತಿದ್ರು ನೋಡಿ. ನಾನು ಯಾರ ಹತ್ರನಾದ್ರೂ ಜಗಳ ಮಾಡಿದಾಗ ಏನಾಗುತ್ತೋ ಅಂತ ಬೈಕ್ಕಿಂತ ಏನಾಗ್ಬಿಡುತ್ತೋ ಅಂತ ಬಂಡ ಇರೋದೇ ಜಾಸ್ತಿ. ಬೇರೆ ಊರಲ್ಲಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ, ಮತ್ತದು ಪ್ರೊಫೆಷನಲ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಆದ್ರೆ ನಮ್ಮೂರಲ್ಲಿ ನೀವು ಮೋಸ ಹೋದ್ಮೇಲೂ ಅವ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಮೋಸ್ಟ್ಲಿ ನಿಮಗೆ ಕಾಯಿಲೆ ಗಿಲೆ ಏನಾದ್ರು ಇರ್ಬೋದಾ? ದಿಶಾಯಿಂದಾಗಿ ಕಂಪ್ನಿ ಮುಳುಗೋಗ್ತಿದೆ ಅಂತೇಳಿ ಸೌಂದರ್ಯ ತುಂಬಾ ಟೆನ್ಷನ್ ಮಾಡ್ಕೊಂಡು ದಿಶಾ ಮೇಲೆ ಕೈ ಎತ್ತಕೋಗ್ತಾಳೆ. ಇದನ್ನೆಲ್ಲ ನನ್ನ ಕೈ ನೋಡಕ್ಕಾಗ್ದೇನೆ ಏನಾದ್ರೂ ಮಾಡಿ ದಿಶಾ ಕಂಪ್ನಿ ಉಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಣ್ಣಗೆ ಎಲ್ಲ ಹೇಳಿ ಕಳ್ಸಿದ್ರೆ ಸೌಂದರ್ಯ ಮಾಡ್ತಿದ್ದಾಳೆ, ಹೋಗಪ್ಪ ಅದನ್ನ ಹೋಗಿ ದಿಶಾ ಕಂಪ್ನಿ ಉಳಿಸು ಅಂತ ಕಳ್ಸಿದ್ರೆ ಏನ್ ಮಾಡಿ ನೋಡಿ. ಇವಕ್ಕ ಇಷ್ಟೊಂದು ಮಾನಸಿಕ ಆಗೋತರ ಲವ್ ಮಾಡ್ತಾರೆ ಯಾರಂತ ಎಲ್ಲದನ್ನ ಪುಣ್ಯ. ನನ್ನ ಫ್ರೆಂಡ್ಸು ಆಫೀಸ್ ಟೈಮ್ ಆಯ್ತಂತೇಳಿ ಪಂಚಕದಿರುತ್ತಲ್ಲ, ಆ ಟೈಮಿಗೆ ಯಾವ ರೇಂಜಿಗೆ ಓಡುತ್ತಿರ್ತಾರೆ ಅಂದ್ರೆ ಸತಿ ನೋಡ್ಕೊಂಡ್ ಬನ್ನಿ. ನಾನು ರಾವಣ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆಯ್ತು, ಆಮೇಲೆ ಆದ್ರೆ ರಾಮ್ ಅಂತರ ಜಗಳ ಮಾಡಕ್ಕೆ ಯಾರು ಸಿಗ್ಲಿಲ್ಲ. ನಾವು ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೆ. ನಾನು ಈ ನರಕದಲ್ಲಿ ಈ ಪಾಪಿಗಳು ಮಾಡಿದ ಪಾಪಗಳನ್ನ ನೋಡ್ಕೊಂಡು ತಲೆ ಕೆಡಿಸ್ಕೋಬೇಕಾ? ಇವಕ್ಕ ಗೊಂಬೆಗೆ ಯಾರು ನೀನು ಮಾತಾಡು 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 ಅಂತಿದ್ದಾಳೆ. ಅದು ಗೊಂಬೆ ಅದು ಹೆಂಗ್ ಮಾತಾಡುತ್ತೆ? ನನ್ನ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.